ವಿದ್ಯುತ್ ಕಂಪನಿಗಳನ್ನ ಖಾಸಗೀಕರಣಗೊಳಿಸುತ್ತಿರುವ ನೀತಿಯನ್ನ ಖಂಡಿಸಿ ಮೆಸ್ಕಾಂ ನೌಕರರ ಸಂಘದ ವತಿಯಿಂದ ಆನಂದಪುರದ ಮೆಸ್ಕಾಂ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಸಂಸ್ಥೆಯು ಮೆಸ್ಕಾಂ ವ್ಯಾಪ್ತಿಯ ಹಲವು ಜಿಲ್ಲೆಗಳಲ್ಲಿ ವಿದ್ಯುತ್ ವಿತರಣಾ ಮಾಡುವಂತೆ ಪರವಾನಗಿಯನ್ನ ಕೇಳಿರುವ ಹಿನ್ನೆಲೆಯಲ್ಲಿ ಮೆಸ್ಕಾಂ ನೌಕರರ ಸಂಘದ ವತಿಯಿಂದ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ ರಾಜ್ಯದಲ್ಲಿರುವ ಹಲವಾರು ಸಂಘ ಸಂಸ್ಥೆಗಳ ಸಹಕಾರ ಹಾಗೂ ರೈತ ಸಂಘ, ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಇತರ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಮೆಸ್ಕಾಂ ನೌಕರರ ಸಂಘದ ವತಿಯಿಂದ ಮನವಿಯನ್ನ ನೀಡಲಾಗುತ್ತಿದ್ದು, ಖಾಸಗೀಕರಣ ನೀತಿ ಖಂಡಿಸಿ ಸಂಪೂರ್ಣವಾದ ಸಹಕಾರವನ್ನ ನೀಡುವಂತೆ ಕೇಂದ್ರ ಕಲ್ಯಾಣ ಸಮಿತಿ ಸದಸ್ಯರಾದ ಮಂಜುನಾಥ್ ಕೇಳಿಕೊಂಡಿರುತ್ತಾರೆ. ಈ ಒಂದು ಹೋರಾಟಕ್ಕೆ ಪ್ರಬಲವಾದ ಬಲ ಬೇಕು. ನೀವು ಸಹ ನಮ್ಮ ಹೋರಾಟಕ್ಕೆ ಕೈ ಜೋಡಿಸಬೇಕು. ನಿಮ್ಮ ಹಂತದಲ್ಲಿ ಏನು ಈ ಖಾಸಗೀಕರಣ ವಿರೋಧಿಸಿ ನಮಗೆ ಹೋರಾಟ ಮಾಡಿ ಸಹಕಾರ ವರ್ಗ ಕೊಡ್ತೀರಿ, ನಾವು ಅಷ್ಟೇ ರೂಪದಲ್ಲಿ ನಿಮಗೆ ಸೇವೆಯನ್ನ ಕೊಡ್ತಾ ಇದ್ದೀವಿ. ಈ ಒಂದು ಕಂಪನಿ ಸೇವಾ ಮನೋಭಾವದಲ್ಲಿ ನಿಮ್ಗೆ ಸೇವೆಯನ್ನ ಕೊಡ್ತಾ ಇದೀವಿ. ಎಷ್ಟೇ ರಾತ್ರಿ ಆಗಿರ್ಲಿ, ಎಷ್ಟೇ ಕಷ್ಟ ಆಗಿರ್ಲಿ, ಎಷ್ಟೇ ಮಳೆ ಗಾಳಿ ಆಗಿರ್ಬೋದು, ಯಾರೂ ಸಹ ಸಂಬಳಕ್ಕಾಗಿ ಇಲ್ಲಿ ಕೆಲಸ ಮಾಡ್ತಾ ಇಲ್ಲ. ಎಲ್ಲ ಸೇವಾ ಮನೋಭಾವದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇಂಥ ಒಂದು ಸಂಸ್ಥೆಗೆ ಇವತ್ತು ಒಳ್ಳೆ ಒಂದು ಸಮಸ್ಯೆನ ಬಂದಿದೆ. ಈ ಸಮಸ್ಯೆನ ದೂರಪಡಿಸ್ಲಿಕ್ಕೆ ನೀವೆಲ್ಲರೂ ಸಹಕಾರ ಕೊಡಬೇಕು ಅಂತೇಳಿ ಅವರು ಮನವೊಲಿಸಿ ಇಂಡಸ್ಟ್ರಿಯಲಿಸ್ಟು ಮತ್ತೆ ಗ್ರಾಹಕರು, ರೈತ ಸಂಘದವರು, ಮುಖಂಡರುಗಳನ್ನ ಭೇಟಿ ಮಾಡಿ ನಿಮ್ಮ ಹಂತದಲ್ಲಿ ಆದಷ್ಟು ಅಬ್ಜೆಕ್ಷನ್ ಲೆಟರ್ಗಳು AERCಗೆ ಹೋಗುವಂತ ಪ್ರಯತ್ನಗಳನ್ನ ನೀವು ಮಾಡಬೇಕು. ನಿನ್ನೆ ಹೊಸನಗರ ಹೋದಾಗ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರೇ ಓನ್ ಆಗಿ ಹೇಳಿದ್ದಾರೆ, ಒಂದು ಲೆಡ್ಜರ್ ನ ಮೇಂಟೈನ್ ಮಾಡ್ಬಿಟ್ಟು ನೀವೆಲ್ಲರೂ ಏನು ಅಬ್ಜೆಕ್ಷನ್ ಲೆಟರ್ ಕೊಡ್ತೀರಿ ಅದನ್ನೆಲ್ಲ ತಗೊಂಡ್ಬಂದು ಇಲ್ಲಿ ಎಂಟ್ರಿ ಮಾಡಿ ನೀವು ವಾಲಂಟರಿ ಆಗಿ ಅದನ್ನ ತಗೊಳ್ತೀವಿ ನಾವು. ಅದನ್ನ ನೀವು ಅಬ್ಜೆಕ್ಷನ್ ಲೆಟರ್ಗಳು ಎಷ್ಟು ಹಾಕಿದಿರಿ ಅನ್ನೋದನ್ನ ನೋಡ್ಕೊಂಡು ಆದಷ್ಟು ಜಾಸ್ತಿ ಹೊಸನಗರ ವಿಭಾಗದಿಂದನೇ ನಾನು ಅಬ್ಜೆಕ್ಷನ್ ಜನಗಳಿಗೆ ಮನವರಿಕೆ ಮಾಡಿ ಅವೇರ್ನೆಸ್ ಮೂಡಿಸಿ ಮಾಡ್ಕೊಡ್ತೀವಿ ಅಂತ ಅವ್ರು ಭರವಸೆ ಕೊಟ್ಟಿದ್ದಾರೆ. ಹಾಗೆ ನಿಮ್ಮ ಶಾಖಾಧಿಕಾರಿಗಳಿದ್ದಾರೆ, ನಾವು ಸಹ ಅವರ ನಿಮ್ಮ ಒಂದು ಶಾಖೆಗೆ ಬಂದು ಇವತ್ತು ದ್ವಾರ ಸಭೆ ಸರ್ ನಿಮ್ಮ ಮೂಲಕನೂ ಸಹ ಆ ರೀತಿಯ ಒಂದು ಹೋರಾಟ ನಡೀಬೇಕು. ಎಲ್ಲರೂ ತಮ್ಮ ತಮ್ಮ ಕೆಲಸ ಮನೆಯ ಕೆಲಸ ಅಂತೇಳಿ ಎಲ್ಲರಲ್ಲೂ ಒಂದು ಅವೇರ್ನೆಸ್ ಮೂಡಿಸಿ ರೈತ ಸಂಘ ಸಂಘಟನೆಗಳು ಎಲ್ಲರಿಗೂ ಒಂದು ಅಪ್ಲಿಕೇಶನ್ ಕೊಟ್ಟು ಸಣ್ಣ ಹೋರಾಟಗಳು. ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಕಾರ್ಪೊರೇಟ್ ಕಂಪನಿಗಳು ಇಷ್ಟು ಪ್ರಬಲವಾಗಿ ಮುನ್ನುಗ್ಗಿದಾಗ ಹೋರಾಟ ಬಿಟ್ರೆ ಮತ್ತೆ ಬೇರೆ ಏನೋ ವ್ಯವಸ್ಥೆ ಇರಲ್ಲ ಸರ್. ಹಿಂದಿನ ಸಂವಿಧಾನ ರಚಕರಾದ ಅಂಬೇಡ್ಕರ್ ಅವರು ಹಿಂದೆ ನಮ್ಗೇನು ಮೂಲಭೂತ ಸೌಕರ್ಯಗಳು ಸರ್ಕಾರದ ಅಧೀನದಲ್ಲೇ ಇರಬೇಕು, ಸರ್ಕಾರದ ಅಧೀನದಲ್ಲೇ ಈ ಮೂಲಭೂತ ಸೌಕರ್ಯಗಳ ಕಂಪನಿ, ನಿಗಮ, ಮಂಡಳಿಗಳು, ವಿದ್ಯುತ್, ಜಲ, ಆಮೇಲೆ ಆಸ್ಪತ್ರೆ ಆಗಿರ್ಬೋದು, ಯಾವುದೇ ಒಂದು ಖಾಸಗೀಕರಣಕ್ಕೆ ಹೋಗಬಾರ್ದು, ಇವನ್ನೆಲ್ಲ ಸರ್ಕಾರನೇ ಇಟ್ಕೊಂಡು ನಡೆಸ್ಕೊಡ್ಬೇಕು ಅನ್ನೋದನ್ನೇ ಸಂವಿಧಾನದಲ್ಲಿ ಬರೆದಿರ್ತಾರೆ. ಆದ್ರೆ ಇವತ್ತಿನ ರಾಜಕೀಯ ವ್ಯವಸ್ಥೆಗೆ ಈ ಒಂದೊಂದೇ ಭಾಗಗಳನ್ನ ಅವರು ಖಾಸಗೀಕರಣ ಮಾಡ್ಕೊಂತ ಹೊಂಟಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಒಳ್ಳೆ ಒಂದು ಬೆಳವಣಿಗೆ ಆಗುತ್ತೆ ಅಂತ ಗೊತ್ತಿಲ್ಲ ಸರ್. ನಮ್ಮ ಹಂತದಲ್ಲಿ ಏನ್ ಬಂದಿದೆ, ಈ ಒಂದು ಹಂತದ ಒಂದು ಬೆಳವಣಿಗೆಯನ್ನ ನಮ್ಮ ಒಂದು ಹಂತದಲ್ಲಿಯೇ ಸಹ ನಾವೆಲ್ಲರೂ ಪ್ರೊಟೆಸ್ಟ್ ಅನ್ನ ಮಾಡಿ ಎಲ್ಲರಿಗೂ ಒಂದು ಅವೇರ್ನೆಸ್ ಮೂಡಿಸಿ KERCಗೆ 23ನೇ ತಾರೀಕಿನ ಒಳಗೆ ಒಂದು ಅಪ್ಲಿಕೇಶನ್ಗಳನ್ನ ಕೊಡಬೇಕಾಗಿ ತಮ್ಮಲ್ಲೆಲ್ಲ ವಿನಂತಿಸ್ಕೊಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಗೆಲ್ಲರಿಗೂ ಹೊಂದಿಸಿ ನಾನೊಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಮೆಸ್ಕಾಂ ವಿದ್ಯುತ್ ಸಂಸ್ಥೆಯ ಅಸ್ತಿತ್ವ, ಸಾರ್ವಜನಿಕ ಗ್ರಾಹಕರ ಹಿತರಕ್ಷಣೆ ಹಾಗೂ ವಿದ್ಯುತ್ ವಲಯದ ನೌಕರರ ಭವಿಷ್ಯದ ಹಿತದೃಷ್ಟಿಯಿಂದ ಮೆಸ್ಕಾಂ ಸಂಸ್ಥೆಯ ನೌಕರರಾದ ನಾವೆಲ್ಲರೂ ಒಗ್ಗಟ್ಟಿನಿಂದ ವಿದ್ಯುತ್ ಕಂಪನಿಗಳ ಖಾಸಗೀಕರಣಗೊಳಿಸುತ್ತಿರುವ ನೀತಿಯನ್ನ ವಿರೋಧಿಸುತ್ತಿದ್ದೇವೆ ಎಂದು ಒಕ್ಕೂಟದ ಅಧ್ಯಕ್ಷ ಹಾಗೂ ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯರಾದ ದುರ್ಗಪ್ಪ ಎಸ್ಟಿ ಮಾತನಾಡಿದರು. ಶಾಂತಿ ಶಾಂತಿ ಎಲ್ಲ ಅಧಿಕಾರಿ ಮತ್ತು ಒಕ್ಕೂಟಕ್ಕೆ, ಆತ್ಮೀಯ ಅಧಿಕಾರಿ ಮತ್ತು ನೌಕರ ಬಾಂಧವರೇ, ಈ ದಿನ ಆನಂದಪುರ ವಿಭಾಗದಲ್ಲಿ ಈ ಒಂದು ದ್ವಾರ ಸಭೆಯನ್ನ ಉದ್ದೇಶ ನಮ್ಮ ಕೇಂದ್ರ ಸಮಿತಿಯ ಇದರ ಆದೇಶದ ಮೇರೆಗೆ ಈ ದಿನ ನೌಕರರಿಗೆ ಏನು ಇದರ ಬಗ್ಗೆ ಖಾಸಗೀಕರಣ ಬಗ್ಗೆ ಅರಿವು ಮೂಡಿಸಲು ಈ ದಿನ ಸಭೆಯನ್ನ ಕರೆಯಲಾಗಿತ್ತು. ನೌಕರ ಬಾಂಧವರೇ, ಉದ್ದೇಶ ನಿಮಗೆ ಗೊತ್ತಿದೆ. ಏನು ಈಗ ಸಾಮಾಜಿಕ ಜಾಲತಾಣದಲ್ಲಿ ನೀವು ನೋಡ್ತಾ ಇದ್ದೀರಿ, ಏನಪ್ಪಾ ಅಂದ್ರೆ ಈ ಒಂದು ಖಾಸಗೀಕರಣದ ಭೂತ ಟಾಟಾ ಪವರ್ ಲಿಮಿಟೆಡ್ ಅಂತ ಹೇಳಿ ಒಂದು ಸಂಸ್ಥೆ ಈಗ ನಮ್ಮ ಇಲಾಖೆಗೆ ಆಕ್ಷೇಪಣೆಯನ್ನ KERCಗೆ ಪರವಾನಗಿಗೆ ಕೊಟ್ಟಿದೆ. ಉದ್ದೇಶ ಏನಂತ ಅಂದ್ರೆ ನಮ್ಮ ಮೆಸ್ಕಾಂ ಕಂಪನಿಯಲ್ಲಿ ಶಿವಮೊಗ್ಗ ಮತ್ತು
ಉಡುಪಿ ಮತ್ತು ಮಂಗಳೂರು ಏನು ಲಾಭ ಎಲ್ಲಿದೆ ಅವರು ಹಳ್ಳಿಗಳನ್ನ ಕೇಳಿಲ್ಲ. ಬಟ್ ಇಲ್ಲಿ ಮೇನ್ ಉತ್ಪಾದನೆ ಏನಿದೆ ಖಾಸಗಿ ಇವರು ಅವ್ರಿಗೆ ಬೇಕಾಗಿದೆ ಏನು ಅಂದ್ರೆ ಇವರು ಕಮರ್ಷಿಯಲ್ ಏನು ಕಾರ್ಖಾನೆಗಳಿರ್ಬೋದು ಎಲ್ಲಿ ಇದು ಬರುತ್ತೆ ಅಲ್ಲಿ ಕೈ ಹಾಕಿದ್ದಾರೆ. ಮೇನ್ ನೌಕರು ಬಂದವರೇ ಇದು ನಮ್ಮ ಸಂಸ್ಥೆಯನ್ನ ಒಡೆಯುವ ಕೆಲಸ. ಫಸ್ಟ್ ಅಲ್ಲಿ ಬರ್ತಾರೆ, ನೆಕ್ಸ್ಟ್ ಎಲ್ಲಾ ಕಡೆನೂ ಅಳವಡಿಸ್ಕೊಳ್ಳುವಂತ ವ್ಯವಸ್ಥೆ. ಇಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಅಸೆಟ್ ಅನ್ನ ಯಾರಿಗೂ ಇದನ್ ಮಾಡಕ್ಕೋ ಅಂತ ಅಸೆಟ್ ಅನ್ನ ನಾವು ಇವತ್ತು ಕ್ರೋಢೀಕರಣ ಮಾಡಿದೀವಿ. ನಮ್ಮ ಇಲಾಖೆ ಅಂತಂದ್ರೆ ಅಷ್ಟು ಆಸ್ತಿ ಅಂತದ್ದು. ಇವತ್ತು ಯಾವುದೋ ಒಂದು ಒಬ್ಬ ಇವನು ಬಂದು ಇವತ್ತು ನಮ್ಮ ಆಸ್ತಿಯನ್ನ ಇದು ಮಾಡ್ಕೊಂತಾನೆ ಅವಲಂಬಿಸ್ತಾನೆ ಅಂತ ಅಂದ್ರೆ ನಮ್ಗೆಲ್ಲ ಅದು ಭಾರಿ ಒಂದು ದುರಂತ ವಿಚಾರ. ನೌಕರ ಬಂದವ್ರೆ ಇಷ್ಟ ಏನಂದ್ರೆ ಇವತ್ತು ರೈತರು ಇವತ್ತು ನಮ್ಮ ದೇಶದ ಬೆನ್ನೆಲುಬು ಇವತ್ತು ರೈತರು. ಇದು ಅವರ ದೇಶ ಇರ್ಬೇಕಂದ್ರೆ ನಮ್ಮ ರೈತರು ಇದ್ರೆ ಮಾತ್ರ ಒಂದು ದೇಶ. ಯಾಕಂದ್ರೆ ಈ ದಿನ ನಾವು ನಮ್ಮ ಸರ್ಕಾರ ಯೋಜನೆಗಳನ್ನ ಏನು ಇವತ್ತು ಐಪಿಸೆಟ್ ಇರ್ಬೋದು ನಮ್ಮ ಇಲಾಖೆ ಅವರ ಮುಟ್ಟುವಂತ ಕೆಲಸವನ್ನ ನಾವು ಇವತ್ತು ಸರ್ಕಾರ ಮುಟ್ಟುವಂತ ಕೆಲಸವನ್ನ ನಾವು ರೈತರಿಗೆ ಇವತ್ತು ನಾವು ತಲುಪಿಸಿದ್ದೇವೆ. ಗೃಹ ಜ್ಯೋತಿ ಇರ್ಬೋದು, ನೀರಾವರಿ ಪಂಪ್ ಸೆಟ್ ಇರ್ಬೋದು, ಗಂಗಾ ಕಲ್ಯಾಣ ಇರ್ಬೋದು, ಮತ್ತು ದೀನ್ ದಯಾಳ್ ಯೋಜನೆ ಇರ್ಬೋದು, ಮತ್ತು ಬೆಳಕು ಕೇಂದ್ರ ಸರ್ಕಾರದ ಬೆಳಕು ಯೋಜನೆ ಇರ್ಬೋದು. ಸಾಕಷ್ಟು ಇವತ್ತು ನಾವು ಗ್ರಾಮಗಳಿಗೆ ವಿದ್ಯುತ್ ವಿಚಾರ ಇವತ್ತು ಗ್ರಾಮಗಳಲ್ಲಿ ಊರೇ ಇಲ್ಲ ಇವತ್ತು. ಅಂತ ವ್ಯವಸ್ಥೆಯಲ್ಲಿ ಇವತ್ತು ನಾವೆಲ್ಲ ಕಷ್ಟಪಟ್ಟು ಮಾಡಿದಂತ ಸಂಸ್ಥೆಗೆ ಇವತ್ತು ಯಾವನ ಬಂದು ಇಲ್ಲಿ ಬಂದು ನಾವು ಮಾಡ್ತೀವಿ ಕೊಡಿ ಅಂತ ಹೇಳಿ ಎಷ್ಟು ಮಟ್ಟಿಗೆ ಸರಿ ನೌಕರು ಬಂದವ್ರೆ. ಇದು ಇವಾಗ ಮತ್ತೊಂದು ಏನಂದ್ರೆ ರೈತರಿಗೆ ಇವತ್ತು ನಮ್ಮ ಸರ್ಕಾರ ಸಬ್ಸಿಡಿಯನ್ನು ಕೊಡ್ತಾ ಇದೆ ಎಲ್ಲ ರೈತ ವರ್ಗದವರಿಗೆ. ಮುಂದಿನ ದಿನದಲ್ಲಿ ನಾವು ಈಗ ಸಬ್ಸಿಡಿನ ನಾವು ನಮ್ಮ ಇಲಾಖೆಗೆ ಮೆಸ್ಕಾಂ ಕಂಪ್ನಿ ಇರ್ಬೋದು, ಆಲ್ ಓವರ್ ಇದು ಇರ್ಬೋದು, ಅವರು 3 ತಿಂಗಳ ಆದ್ರೂ 4 ತಿಂಗಳ ಆದ್ರೂ ಆ ಸಬ್ಸಿಡಿಯನ್ನ ನಾವು ತಗೊಂಡು ಆ ನಂತರದಲ್ಲಿ ನಮ್ಮ ಸಂಬಳ ಸಾಲಿಗೆಯಲ್ಲಿ ಅಷ್ಟು ಕೊಡ್ತಾ ಇತ್ತು. ಈಗ ಅವನು ಸಬ್ಸಿಡಿಯನ್ನ ಒಪ್ಕೊಳ್ಳಲ್ಲ. ತಿಂಗಳ ಸಬ್ಸಿಡಿ ಇದ್ರೆ ಮಾತ್ರ ಅವರಿಗೆ ರೈತರಿಗೆ ಮಾತ್ರ ಈಗ ಮುಟ್ಟುವಂತ ಕೆಲಸ ಆಗತ್ತೆ. ನೆಕ್ಸ್ಟ್ ಅವನೇನಂತಾನೆ ಕಟ್ ಮಾಡಿ ಅಂತ ಹೇಳ್ತಾನೆ. ಅವರಿಗೆ ಅವಾಗ ಏನಪ್ಪಾ ಅಂದ್ರೆ ನಮ್ಮ ಬಡ ಕೂಲಿ ಕಾರ್ಮಿಕರು ಬೀದಿ ಬರುವಂತ ಆಗದೆ. ನಿಜವಾಗ್ಲೂ ರೈತರು ಇವತ್ತು ನಮ್ಮ ಈ ಇಲಾಖೆಯಿಂದ ಒಂದು ತುತ್ತು ಅನ್ನ ನೀರಾವರಿ ಇದರಿಂದಲೇ ಒಂದು ತುತ್ತು ಅನ್ನವನ್ನು ತಿನ್ನುವಂತ ಬಡ ಕುಟುಂಬ ಇವತ್ತು ನಮ್ಮ ರಾಜ್ಯದಲ್ಲಿದ್ದಾರೆ. ಅದನ್ನ ಇವತ್ತು ನಮ್ಮ ನೌಕರರು ರೈತರಿಗೆ ಇಷ್ಟ ಇದನ್ನ ಅವರು ಮೂಡಿಸ್ಬೇಕು. ನೀವೇನಪ್ಪಾ ಅಂತ ಅಂದ್ರೆ ಈ ಒಂದು ಖಾಸಗೀಕರಣ ಭೂತ ಅನ್ನೋದು ಬಂದಿದೆ. ನೀವೆಲ್ಲರೂ ಒಗ್ಗಟ್ಟಾಗಿ ಇದನ್ನ ಆಕ್ಷೇಪಣಾ ಪತ್ರವನ್ನ 23 ಒಳಗೆ ತಲುಪಿಸುವಂತ ವ್ಯವಸ್ಥೆಯನ್ನ ನೀವೆಲ್ಲರೂ ಮನವಿಟ್ಟು ಈಗ ಗ್ರಾಮ ಸುಧಾರಣಾ ಸಮಿತಿ ಅಂತ ಒಂದು ಊರಲ್ಲಿ ಎಲ್ಲ ಅಧ್ಯಕ್ಷರಿದ್ದಾರೆ, ಅವ್ರಿಗೆ ಹೋಗಿ ಮುಟ್ಟುವಂತ ಕೆಲಸವನ್ನ ಫಸ್ಟ್ ನೀವು ಮಾಡ್ಬೇಕು. ಪ್ರತಿ ಹಂತದ ನೌಕರರು ನೀವು ಹೇಳ್ದಂಗೆ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಒಬ್ಬರು 100 ಅಪೇಕ್ಷೆಗಳನ್ನ ತಲುಪಿಸಿದ್ರೆ ಇಲ್ಲಿ ಅಷ್ಟೇ ಸಂಘ ಸಂಸ್ಥೆಗಳಿದ್ದಾವೆ, ಸಂಘ ಸಂಸ್ಥೆಗಳನ್ನ ಭೇಟಿ ಮಾಡಿ ಅವ್ರಿಗೆ ಮನವರಿಕೆ ಮಾಡಿ ಈ ತರ ಒಂದು ಟಾಟಾ ಕಂಪ್ನಿ ಅಂತ ಬಂದಿದೆ, ಎಲ್ಲರಿಗೂ ಅದು ಭಾರಿ ಮಾರಕವಾಗಿರುವಂತ ಒಂದು ಸಂಸ್ಥೆ ಇದು ಬಂದಿದೆ. ಅದನ್ನ ಹಿಮ್ಮೆಟ್ಟು ವ್ಯವಸ್ಥೆಯನ್ನ ನಾವೆಲ್ಲ ಸೇರಿ ಮಾಡ್ಬೇಕು. ಅದನ್ನ ಯಾರು ನಾವು ನೌಕರಿ ಮಾಡೋದಲ್ಲ, ರೈತರಿಂದ ಮುಂದೆ ಅವ್ರನ್ನ ರೈತರನ್ನ ಗ್ರಾಹಕರನ್ನ ಇವರು ಮುಂತರುವಂತ ವ್ಯವಸ್ಥೆ ಮಾಡಬೇಕು. ಅವರಿಂದ ಹೆಚ್ಚಿನ ಅಪೇಕ್ಷೆಗಳನ್ನ ಅಲ್ಲಿ ಹೋದ್ರೆ ಹೌದು ಇದ್ರ ಬಗ್ಗೆ ಭಾರಿ ಅಪೇಕ್ಷೆ ತೀರ್ಮಾನ ಮಾಡಿ ಕೈ ಬಿಡ್ಲಿಕ್ಕೆ ಅವಕಾಶ ಇದೆ. ನೌಕರ ಬಾಂಧವರು ನಿಮ್ಗೆ ಗೊತ್ತಿದೆ ಈ ಟಾಟಾ ಕಂಪ್ನಿ ಅನ್ನೋದು ಏನು ಮಹಾರಾಷ್ಟ್ರ ಮತ್ತು ಇಲ್ಲಿ ದೆಹಲಿಯಲ್ಲೂ ಸಹ ಕಾರ್ಯನಿರ್ವಹಿಸ್ತಾ ಇದೆ ಗೊತ್ತಿದೆ. ಅಲ್ಲಿ ವಿದ್ಯುತ್ ದರಕ್ಕೂ ಇಲ್ಲಿಗೆ ನಮ್ಮ ಗೌರ್ಮೆಂಟ್ ನಮ್ಮ ಸರ್ಕಾರದ ವಿದ್ಯುತ್ ದರಕ್ಕೂ ಭಾರಿ ಅಜಗಜಾಂತರ ವ್ಯತ್ಯಾಸ ಇದೆ. ಇದನ್ನೆಲ್ಲ ಮರವಣಿಗೆ ಮಾಡ್ಬೇಕು. ಒಡಿಸ್ಸಾದಲ್ಲಿ ಇತ್ತು ಗೊತ್ತಿದೆ ನಿಮಗೆ. ಒಡಿಸ್ಸಾದಲ್ಲಿ ಏನಾಯ್ತು ಅಂತ ಅಂದ್ರೆ ಅಲ್ಲಿ ಒಂದು ಪ್ರವಾಹದಿಂದ ಅಲ್ಲಿನ ಸ್ಟ್ರೆಚರ್ಗಳೆಲ್ಲ ಹೋದವು, ಕಂಬಗಳೆಲ್ಲ ಮುರಿದವು. ಆ ದಿನ ನಮ್ಮ ಸರ್ಕಾರದಿಂದ ಹೆಚ್ಚು 4 ರಿಂದ 5 ಸಾವಿರ ಜನ ಇಲ್ಲಿಂದ ನಿಯೋಜನೆ ಮಾಡಿ ಅಲ್ಲಿಂದ ಅವ್ರನ್ನ ಅಲ್ಲಿ ವ್ಯವಸ್ಥೆನ ಸರಿ ಮಾಡ್ಲಿಕ್ಕೆ ನಮ್ಮ ರಾಜ್ಯದಿಂದಲೇ ಹೆಚ್ಚು ನಮ್ಮ ಸಾಗರದಲ್ಲೂ ಸಹ ಶಿವಮೊಗ್ಗ ವೃತ್ತದಿಂದ ಒಂದು 40 ಜನ ನಿಯೋಜನೆ ಮಾಡಿ ಸರಿ ಮಾಡಿ ಬಂದಿದ್ವಿ. ಇತಿಹಾಸ ಇದೆ. ಹಾಗಾಗಿ ಅವನ ಸಂಸ್ಥೆಯ ಸರಿ ಇದ್ರೆ ಸರಿ, ಅವನಿಲ್ಲ ಅಂದ್ರೆ ಬಿಟ್ಟು ಒಂದು ವ್ಯವಸ್ಥೆನ ಮಾಡೋ ವ್ಯವಸ್ಥೆ ಇರುತ್ತೆ ನೌಕರು ಬಂದವ್ರೆ. ಹಾಗಾಗಿ ಇದನ್ನ ನಾವು ನಮ್ಮ ಮಟ್ಟದಲ್ಲಿ ಇಲಾಖೆ ನಮ್ಮ ಸದ್ದುವಾಗಿ ನಮ್ಮನ್ನ ಬೆಳೆಸಿದೆ. ಹಾಗಾಗಿ ನಮ್ಮ ಒಳ್ಳೆ ಸಂಬಳ ಸಾಲಿಗೆಯನ್ನು ಕೊಡ್ತಾ ಇದೆ. ನಾವು ಇಲಾಖೆಗೆ ದುಡಿಬೇಕು. ಮುಂದಿನ ದಿನದಲ್ಲಿ ಇಲಾಖೆಯನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸಬೇಕು ಅಂತ ಹೇಳ್ತಾ, ನೀವು ಹೆಚ್ಚಿನ ಇದರಲ್ಲಿ ಗೊತ್ತಿದೆ. ಮತ್ತೆ ಏನಂತ ಅಂದ್ರೆ ಯಾರು ಒಡಿಸ್ಸಾದಲ್ಲಿ ಆಯ್ತಲ್ಲ, ಅಲ್ಲಿ ಹೋದಾಗ ಹಿಂಗೆ ಆಗಿದ್ದು. ಮತ್ತೆ ವ್ಯವಸ್ಥೆ ಹೆಂಗೆ ಹಾಳ ಮಾಡಿ ಎಲ್ಲ ಬಂದು ಬಿಟ್ಟು ನಮ್ಮ ನೌಕರು ಹೋಗಿ ಬಂದ್ವು. ಅದೊಂದು ಇತಿಹಾಸನೇ ನಿಜವಾಗ್ಲು ಹೇಳುವಂಥದ್ದಲ್ಲ. ನೌಕರು ಬಂದವ್ರೆ ಇದೆಲ್ಲ ಮನದಟ್ಟು ಇವೆಲ್ಲ ನಾವು ಏನು ಗ್ರಾಹಕರಿಗೆ ಅಪೇಕ್ಷಣಾ ಪತ್ರವನ್ನು ಒಬ್ಬರು ನಿಮ್ಮ ಕ್ಯಾಂಪಲ್ಲಿ 100 ಮಾಡಿದನ್ನು ಸಾಕಷ್ಟು ಆಗುತ್ತೆ ಸರ್. ದಯವಿಟ್ಟು ಇದನ್ನ ಎಲ್ಲಾ ಭಾಗದಲ್ಲೂ ನಾವು ಇದು ಮಾಡ್ತಾ ಇದೀವಿ. ಆದಷ್ಟು ರೈತರು ಸಂಘ ಸಮಸ್ಯೆಗಳು ಇವನ್ನೆಲ್ಲ ಭೇಟಿ ಮಾಡಿ ಮತ್ತೊಮ್ಮೆ ಅವರನ್ನ ಭೇಟಿ ಮಾಡಿ ಇದು ಮಾಡ್ಕೊಡಿ ಅಂತ ಹೇಳ್ತಾ ಈ ವೇದಿಕೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರೂ ಒಂದು ನಾನು ಮಾತನಾಡಿಸ್ತೇನೆ. ಈ ಸಂದರ್ಭದಲ್ಲಿ ಸಾಗರ ಸ್ಥಳೀಯ ಸಮಿತಿಯ ಅಧ್ಯಕ್ಷರಾದ ಸತೀಶ್, ಕಾರ್ಯದರ್ಶಿ ವೆಂಕಟೇಶ್,
ಹಾಗೂ ಕೇಂದ್ರ ಕಲ್ಯಾಣ ಸಮಿತಿಯ ಕಾರ್ಯದರ್ಶಿ ಶಿವಕುಮಾರ್, ಆನಂದಪುರ ಮೆಸ್ಕಾಂ ಸಹಾಯಕ ಇಂಜಿನಿಯರ್ ಯೋಗೇಂದ್ರಪ್ಪ, ಆನಂದಪುರ ಪ್ರಾಥಮಿಕ ಸಮಿತಿ ಅಧ್ಯಕ್ಷರಾದ ಅಶೋಕ್, ಕಾರ್ಯದರ್ಶಿ ರವಿಕಾಂತ್, ಪ್ರಮುಖರಾದ ಗಂಗಾಧರ್, ಮಹೇಂದ್ರ ಕುಮಾರ್, ನಾಗರಾಜ್ ಗೌಡ್ರು, ಕೊಟ್ರೇಶ್, ಹಿರಿಯ ಇಂಜಿನಿಯರ್ ದೇವನ್ ನಾಯಕ್, ನವೀನ್ ಮೇಸ್ತ್ರಿ, ರಾಜು ಮೇಸ್ತ್ರಿ, ವೇಣುಗೋಪಾಲ್, ಪುರುಷೋತ್ತಮ್, ರಮೇಶ್ ಹಾಗೂ ಮೆಸ್ಕಾಂ ನೌಕರರು ಹಾಜರಿದ್ದರು. ಕೆಪಿಟಿಸಿಎಲ್ ನೌಕರರ ಸಂಘಕ್ಕೆ ಜಯವಾಗಲಿ. ಕೆಪಿಟಿಸಿಎಲ್ ನೌಕರರ ಸಂಘಕ್ಕೆ ಜಯವಾಗಲಿ. ಕೆಪಿಟಿಸಿಎಲ್ ನೌಕರರ ಸಂಘಕ್ಕೆ ಜಯವಾಗಲಿ. ಎಒ ಅಸೋಸಿಯೇಷನ್ಗೆ ಜಯವಾಗಲಿ. ಇಂಜಿನಿಯರ್ ಅಸೋಸಿಯೇಷನ್ಗೆ ಜಯವಾಗಲಿ. SC/ST ನೌಕರರ ಸಂಘಕ್ಕೆ ಜಯವಾಗಲಿ. ಡಿಪ್ಲೊಮಾ ಅಸೋಸಿಯೇಷನ್ಗೆ ಜಯವಾಗಲಿ. ನಿವೃತ್ತ ನೌಕರರ ಸಂಘಕ್ಕೆ ಜಯವಾಗಲಿ. ಗುತ್ತಿಗೆದಾರರ ಸಂಘಕ್ಕೆ ಜಯವಾಗಲಿ. ಒಕ್ಕೂಟಕ್ಕೆ ಜಯವಾಗಲಿ. ಒಕ್ಕೂಟಕ್ಕೆ ಜಯವಾಗಲಿ. ಎಲ್ಲ ಸಂಘ ಸಂಸ್ಥೆಯ ಒಕ್ಕೂಟಕ್ಕೆ ಜಯವಾಗಲಿ. ಏನೇ ಬರಲಿ ಒಗ್ಗಟ್ಟಿರಲಿ. ಏನೇ ಬರಲಿ ಒಗ್ಗಟ್ಟಿರಲಿ. ಖಾಸಗೀಕರಣ ಬೇಡ ಬೇಡ. ಖಾಸಗೀಕರಣ ಬೇಡ ಬೇಡ. ಖಾಸಗೀಕರಣ ಬೇಡ ಬೇಡ. ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್.